ಬಿದ್ದ ಹನುಮಂತರಾಯನ ಗುಡಿಯ ಒಂದು ಸನ್ನಿಧಾನದಲ್ಲಿ ಇವತ್ತು ನಾನು ಇದ್ದೀನಿ ಸ್ನೇಹಿತರೆ. ಯಳಂದೂರಿಂದ ಸುಮಾರು 8ರಿಂದ 10 ಕಿಲೋಮೀಟರ್ ಆಗುತ್ತೆ ಇಲ್ಲಿ ಬರಲಿಕ್ಕೆ. ಮತ್ತು ಈ ರೂಟ್ ಏನು ನೋಡ್ತಾ ಇದ್ದೀರಾ, ಇದು ಸೀದಾ ಹೀಗೆ ನಮ್ಮ ಫಾರೆಸ್ಟ್ ಚೆಕ್ ಪೋಸ್ಟ್ ಏನಿದೆ ಆ ಒಂದು ದಾರಿಗೆ ಹೋಗುತ್ತೆ. ಹಾಗೆ ಇಲ್ಲಿ ನಾನು ಹಿಂದೆ ಕಾಣ್ತಾ ಇದ್ದೀರಲ್ಲ, ಇದು ಬಂದು ವಡಗೆರೆ ಅಂತೇಳಿ. ಸೊ ವಡಗೆರೆ ಆಂಜನೇಯ ಸ್ವಾಮಿ ಮತ್ತು ಬಿದ್ದ ಹನುಮಂತರಾಯನ ಗುಡಿ ಅಂತೇಳಿ ಕರಿತೀವಿ ಇದನ್ನು. ಬನ್ನಿ ಈ ಒಂದು ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಮೇಲೆ ನೋಡ್ತಾ ಇದ್ದೀರಲ್ಲ, ಶ್ರೀ ಬಿದ್ದ ಹನುಮಂತರಾಯನ ಸ್ವಾಮಿಯ ದೇವಸ್ಥಾನ ಅಂತೇಳಿ ಹೊಸದಾಗಿ ಒಂದು ಬೋರ್ಡನ್ನು ಹಾಕಿದ್ದಾರೆ. ಹಾಗೆ ಮುಂಭಾಗದಲ್ಲಿರುವಂತಹ ಈ ಒಂದು ಕಟ್ಟಡ ಏನು ನೋಡ್ತಾ ಇದ್ದೀರಾ, ಇತ್ತೀಚೆಗೆ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಸ್ನೇಹಿತರೆ. ಸೊ ನೋಡಲಿಕ್ಕೂ ಕೂಡ ತುಂಬ ಸೊಗಸಾಗಿದೆ. पूजा सामने दिया ಸೊ ವೀಕ್ಷಕರೇ, ಇಲ್ಲಿ ನೀವು ದರ್ಶನವನ್ನು ಮಾಡ್ತಾ ಇದ್ದೀರಾ. ಕರ್ನಾಟಕದಲ್ಲಿ ಇರುವಂತಹ ಏಕೈಕ ಬಿದ್ದ ಹನುಮಂತರಾಯನ ಗುಡಿಯ ದರ್ಶನವನ್ನು ಮಾಡ್ತಾ ಇದ್ದೀರಾ. ನೋಡ್ತಾ ಇದ್ದೀರಾ, ಮೂಲ ವಿಗ್ರಹ ಬಂದು ಆಂಜನೇಯ ಸ್ವಾಮಿಯ ಮೂಲ ವಿಗ್ರಹ ಇದು. ಇದನ್ನು ನಾವು ಬಿದ್ದ ಹನುಮಂತರಾಯ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಇದು ಬಿಳಿಗರಂಗನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗುವಂತಹ ದಾರಿಯಲ್ಲಿ ನಿಮಗೆ ಸಿಗುತ್ತೆ. ಸೊ ಬಿದ್ದ ಹನುಮಂತರಾಯ ಸ್ವಾಮಿ, ನಮ್ಮ ಹೆಸರು ಅರ್ಚಕರು ಆರ್ಚಿಲೋಪ್ಪ ಅಂತ. ವಡಗೆರೆ ಬಿದ್ದ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಇದು ಸ್ವಾಮಿ 1927ನೇ ಇಸ್ವಿಯಿಂದ ಸ್ಟಾರ್ಟ್ ಆಗಿರೋದು. ಇದು ವಶಿಷ್ಠ ಋಷಿಯವರು ತಪಸ್ ಮಾಡ್ತಿದ್ರಂತೆ. ಈ ಕಿಮುಳ ರಾಕ್ಷಸನ ತಪಸ್ನೆಲ್ಲ ಭಂಗ ಮಾಡ್ತಿದ್ರಂತೆ. ಆವಾಗ ಶ್ರೀರಾಮಚಂದ್ರ ಕೂತು ತಪಸ್ ಮಾಡಿದಾಗ ಶ್ರೀರಾಮ್ ಜೊತೆಲಿ ಆಂಜನೇಯ ಬಂದ್ರಂತೆ. ಆವಾಗ ಕಿಮುಳ ರಾಕ್ಷಸನ ಸಂಹಾರ ಮಾಡ್ಬಿಟ್ಟು ಶ್ರೀರಾಮಚಂದ್ರ ಬಿಳಿಗರಂಗನ್ ಬಿಟ್ಬಿಟ್ಟು, ನೀವ್ ಯಾವಾಗ ಕರಿತೀರ ಅವನ ಬರ್ತೀನಿ ಅಂದ್ಬಿಟ್ಟು ವಿಶ್ರಾಂತಿಗೋಸ್ಕರ ಮಲಗಿರೋದನ್ನಿದೆ. ಮೊದಲು ಅವಾಗ ಕಾಡಂತೆ ಅಂತ. ಅವಾಗ ಇಲ್ಲಿ ಬೆಟ್ಟ ಗುಡ್ಡ ಎಲ್ಲ ಐತಂತೆ. ಆವಾಗ ಹನುಮದಾಸನ ಒಬ್ಬ ದಾಸಯ್ಯ ಬಂದು ಶಂಕುಜಾಗ ಕೈಲಿ ಮಾಡಬಿಟ್ಟು ಬೆಟ್ಟಕ್ಕೆ ಹೋಗಕ್ಕೆ ಸ್ನಾನ ಮಾಡ್ಕೊಂಡ್ ಬರಕ್ ಹೋದ್ರಂತೆ. ಆವಾಗ ಬಂದು ಸ್ನಾನ ಮಾಡ್ಕೊಂಡ್ ಬಂದು ಶಂಕುಜಾಗ ಎತ್ತಿದಾಗ ಶಂಕ ಎತ್ಬೇಡಗ ನನ್ನ ಸೊಂಟ ಏನಾಯ್ತು ಅಂತ ಶಬ್ದ ಬತ್ತಂತೆ. ಅದಕ್ಕೆ ಅವ್ನು ಎದ್ರಕೊಂಡು ಊರವ್ರಿಗೆ ಹೇಳಿದಾಗ ಊರವ್ರ ಗಿಡ ಎಲ್ಲ ಕಿತ್ತು ನೋಡಿದಾಗ ಆಂಜನೇಯ ರೀತಿ ಒಂದ್ ಸ್ವಲ್ಪ ವಿಗ್ರಹ ಕಾಣ್ತಿದ್ದಂತೆ. ಆವಾಗ ಎಲ್ಲ ಕ್ಲೀನ್ ಆಗಿತ್ತು. ಎಲ್ಲ ನೋಡಿದಾಗ ಆಂಜನೇಯ ರೀತಿ ವಿಗ್ರಹ ಕಾಣ್ತಿದ್ದಂತೆ. ಅದಕ್ಕೆ 1927ನೇ ಇಸ್ವಿಯಿಂದ ಹೊಸದಾಗಿ ಸ್ಟಾರ್ಟ್ ಮಾಡ್ತಿರೋದು ಪೂಜೆನ. ಆವಾಗ ಒಬ್ರು ಇನ್ಸ್ಪೆಕ್ಟರ್ ಬಂದು ಅವ್ರ ಕನ್ಸಲ್ಲಿ ಮಕ್ಕಳ ಸಂತಾನ ಇರ್ಲಿಲ್ವಂತ. ಆಗ ಕೋತಿಗಳೆಲ್ಲ ಅವರ ಕನ್ಸಲ್ಲಿ ಹೋಗ್ಬಿಟ್ಟದೆ. ಹಿಂಗ ಇಂತ ನಾನು ಇದ್ದೀನಿ, ಅಲ್ಲಿ ಬಂದು ನನ್ಗೆ ನಾವ್ ಸ್ವಲ್ಪ ನೆಲಗೂಡಿಸಿದ್ರೆ ನಾನ್ ನಿಮ್ಗೆ ಸಂತಾನ ಪ್ರಾಪ್ತಿ ಮಾಡ್ಕೊಡ್ತೀನಿ ಅಂತ ವಾಕ್ಷ ಆದಂಗ ಆಯ್ತಂತೆ. ಆಗ ಅವರು ಎದ್ರಕಂಡು ನೋಡಿದಾಗ ಬಂದು ಸೇಮ್ ಅವ್ರ ಕನ್ಸಲ್ಲಿ ಹೆಂಗ್ ಬಿಲ್ದಿತ್ತು ಅದೇ ರಥ ಇತ್ತಂತೆ. ಆವಾಗ 1950ನೇ ಇಸ್ವಿಯಿಂದ ಹೊಸದಾಗಿ ದೇವಸ್ಥಾನ ಕಟ್ಸಕ್ ಶುರು ಮಾಡೋದಂತ. ಮತ್ತೆ ಇದು ಆಂಜನೇಯನ ರೀತಿನೇ ವಿಗ್ರಹ ಮಾಡ್ಬೇಕು ಅಂತ ಅಂದ್ಬಿಟ್ಟು ಒಡ್ರ ಕೈಲಿ ಉಳಿ ಹೊಡೆದು ಮಾಡಿಸಿದಾಗ ಅದು ಒಳಡ್ತು ರಕ್ತ ಬರಕ್ ಶುರು ಆಯ್ತಂತೆ. ಆಗ ಎದ್ರಕಂಡು ಅವರು ಇದು ವಡ್ರಗೆರೆ ಅಂತ ಹೆಸರುನ್ನೇ. ಮತ್ತೆ ಚಂಪಕಾರಣ್ಯ ಈ ಕಡೆ ಈ ಸೀತಾದೇವಿಗೆ ಉಂಗ್ರ ಕೊಡುವಾಗ ಉಡುಗೊರೆ ಅಂತ ಹೆಸರು. ಇದು ಎರಡನ್ನು ಬಿಟ್ಬಿಟ್ಟು ಇದು ವಡಗೆರೆ ಅಂತ ಕರಿತಾವ್ರೇನೆ. ಮತ್ತೆ ಇಲ್ಲಿ ಪ್ರತಿ ಶನಿವಾರ ಪೂಜೆಯನ್ನೇ, ಮತ್ತೆ ಶ್ರಾವಣ ಶನಿವಾರ, ಮತ್ತೆ ಸಂಕ್ರಾಂತಿ, ಮತ್ತೆ ಜಾತ್ರೆ ಅವೆಲ್ಲ ವಿಶೇಷ ಪೂಜೆಗಳು. ಮತ್ತೆ ಭಕ್ತಾದಿಗಳೆಲ್ಲ ಇಲ್ಲಿ ಬಂದು ಕೇಳ್ದೋದು ಎಲ್ಲ ಸುಮಾರು ಜನಕ್ಕೆ ಒಳ್ಳೇದಾಗಿದೆ. ಅದರಿಂದ ಇಲ್ಲಿ ಒಂದ್ ಸ್ವಲ್ಪ ಮಧ್ಯ ಬಂದ್ ಮಾಡ್ಕೊಂಡು ಹೋಯ್ತಾ ಇರ್ತಾರೆ. ಮತ್ತೆ ಇದು ಮುಖ್ಯ ಪ್ರಾಣ ದೇವರು. ಇದು ಬೇರೆ ಕೆತ್ನೆ ಏನ್ ಮಾಡಿ ನಿಲ್ಸಿಲ್ಲ. ಇದು ಅಲ್ಲೇ ಉದ್ಭವ ಮೂರ್ತಿ ಇದರಿಂದ ಇಲ್ಲಿ ಬಂದವ್ರಿಗೆ ಸುಮಾರು ಜನಕ್ಕೆಲ್ಲ ಒಳ್ಳೇದಾಗಿದೆ. ಸೊ ಇಲ್ಲಿ ನೀವು ಏನೇ ವಾಮಾಚಾರ ಏನೇ ಮಾಡಿದ್ರು ಯಾವುದೇ ವಾಮಾಚಾರಗಳಿದ್ರೂ ಕೂಡ, ಪೀಡೆ ಪಿಶಾಚಿಗಳಿದ್ರೂ ಕೂಡ, ಶತ್ರು ಕಾಟ ಏನೇ ಇದ್ರೂ ಕೂಡ ಇಲ್ಲಿ ಬಂದು ತಡವನ್ನು ಒಡೆಸಿದ್ರೆ ಎಲ್ಲ ಬಿಟ್ಟೋಗುತ್ತೆ ಅಂತೇಳಿ ಅರ್ಚಕರು ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ನೀವು ಕೂಡ ಬಂದು ಮಾಡಿಸಿ ಸ್ನೇಹಿತರೆ. ನೋಡಿ. ಆ ವೈಟ್ ಸುಣ್ಣ ಓದೋದ ನೋಡಿ,
ಅದೇ ವೈಶಿಷ್ಟ್ಯ ಋಷಿನು ತಪಸ್ಸು ಕೂತಿದ್ದು. ಮತ್ತೆ ಇಲ್ಲಿ ಜೋಡಿ ಕಂಬ ಇದೆ ನೋಡಿ, ದೊಡ್ಡದು ಕಲ್ಲು ಕಂಬ ಇದೆ ನೋಡಿ, ಕಲ್ಲು ದೊಡ್ಡದು ಬಂಡೆ. ಅಲ್ಲಿ ಕಿಮ್ಮುಳ ರಾಕ್ಷಸನ ತಪಸ್ ಮಾಡ್ತಿದ್ದು. ಅಲ್ಲಿ ಸಂಹಾರ ಮಾಡ್ಬಿಟ್ಟು ಶ್ರೀರಾಮಚಂದ್ರ ತಗೊಂಡೋಗ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ವಿಶ್ರಾಂತಿಗೋಸ್ಕರ ತಂದು ಮಲಗಿರೋದು. ಅವ್ರು ಕರೆಯನಿಲ್ಲ, ಇವ್ರು ಹೋಗಿಲ್ಲ, ಇಲ್ಲೇ ಮಲಗಿರೋದು. ನೋಡ್ತಾ ಇದ್ದೀರಾ, ಅರ್ಚಕರು ಪೂಜೆ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಹೊಸ ಗಾಡಿ ತಂದ್ರೂ ಕೂಡ ಈ ಬಿದ್ದ ಹನುಮಂತರಾಯನ ಗುಡಿಯ ಸನ್ನಿಧಾನಕ್ಕೆ ಬಂದು ಪೂಜೆಯನ್ನು ಮಾಡಿಸಿಕೊಂಡು ಹೋಗುವಂಥದ್ದು ಆಗಿನಿಂದಲೂ ಬಂದಿರುವಂತಹ ಒಂದು ವಾಡಿಕೆ. ಇಲ್ಲಿ ಅರ್ಚಕರು ಪೂಜೆ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ಈ ಒಂದು ಬಿದ್ದ ಹನುಮಂತರಾಯನ ಗುಡಿಯ ಮುಂಭಾಗದಲ್ಲಿ ನೀವಿಲ್ಲಿ ಕಾಣ್ತಾ ಇದ್ದೀರಾ, ಒಂದು ಗರುಡಗಂಬವು ಕೂಡ ಇದೆ. ಸೊ ಈ ಒಂದು ಗರುಡಗಂಬಕ್ಕೆ ನೀವು ಒಂದು ನಮಸ್ಕಾರವನ್ನು ಹಾಕಿ ಬಿದ್ದ ಹನುಮಂತರಾಯನ ದರ್ಶನವನ್ನು ಮಾಡಬೇಕು. ಕೆಂಪರಾಜು ಅಂತ ಇಲ್ಲಿ ದಾಸಪ್ಪನವರು ಬಿದ್ದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದಾಸಪ್ಪನವರು ಮತ್ತೆ ಭಕ್ತಾದಿಗಳು ಬಂದು ಇಲ್ಲಿ ಬ್ಯಾಟಮಣಿ ಮಾಡಿಸ್ತಾರೆ. ಆ ಬ್ಯಾಟಮಣಿ ಮಾಡಿಸೋದ್ರಲ್ಲಿ ಆಂಜನೇಯ ಸ್ವಾಮಿಗೆ ಹತ್ರ ಹೇಳಿ ಭಕ್ತಾದಿಗಳೆಲ್ಲ ಮಾಡಿಸ್ಕೊಂಡು ಅವರು ಪ್ರತಿ ವಾರನೂ ಹಾಕ್ತಾರೆ. ಪ್ರತಿ ಶನಿವಾರ ಮಾತ್ರ ಇಲ್ಲಿ ಬ್ಯಾಟಮಣಿ ಮಾಡ್ತಾರೆ. ಇಲ್ಲಿ ದಾಸಗಳು ಪ್ರತಿ ಉಳಿದವಾರ ಇಲ್ಲಿ ಪೂಜೆ ಇರಲ್ಲ, ಉಳಿದವಾರ ಇಲ್ಲ, ಓನ್ಲಿ ಸ್ಯಾಟರ್ಡೆ, ಓನ್ಲಿ ಸ್ಯಾಟರ್ಡೆ, ಶನಿವಾರ ಮಾತ್ರ. ಸೊ ನೀವು ಇಲ್ಲೇನೆ ಇರೋದು? ಇಲ್ಲೇ ಇರೋದು. ಹಾಗೆ ಈ ಒಂದು ದೇವಸ್ಥಾನದಲ್ಲಿ ಸ್ನೇಹಿತರೆ, ಸೊ ಹಾಪುರ ಗೋಪುರ ಅಂತೇಳಿ ಭೇಟಿ ಮನೆ ಸೇವೆಯನ್ನು ಮಾಡಲಾಗುತ್ತೆ. ಸೊ ದೊಡ್ಡ ಜಾತ್ರೆದ ಬಳಿಕ ಈ ಒಂದು ಹನುಮಂತರಾಯನ ಗುಡಿಯಲ್ಲಿ 3 ದಿನದ ಬಳಿಕ ಈ ಒಂದು ಸ್ಥಳದಲ್ಲಿ ಜಾತ್ರೆಯನ್ನು ಮಾಡಲಾಗುತ್ತೆ. ಹನುಮಂತರಾಯನಿಗೆ ಇಷ್ಟವಾದಂತಹ ತಿನಿಸು ಭೇಟಿ ಮನೆ ಅಂತೇಳಿ ಕಜ್ಜಾಯ, ಎಳ್ಳು, ಕಡಲೆಪುರಿ, ಬೆಲ್ಲ ಮುಂತಾದ ಕೆಲವೊಂದು ವಸ್ತುಗಳನ್ನು ಹಾಕಿ ಭೇಟಿ ಮನೆ ಅಂತೇಳಿ ಕೆಲವೊಂದು ತಿಂಡಿ, ಕೆಲವೊಂದು ತಿನಿಸುಗಳನ್ನು ಹನುಮಂತರಾಯನಿಗೆ ಎಡೆಯನ್ನು ಇಡುವಂಥದ್ದು. ಹಾಗಾಗಿ ಆಪುರ ಹಾಕು ಹನುಮಂತರಾಯನಿಗೆ, ಗೋಪುರ ಹಾಕು ಗೋವಿಂದನಿಗೆ ಅಂತೇಳಿ ಆಪುರ ಗೋಪುರ ಅಂತ ಹೇಳಿ ಉದ್ಘೋಷಣೆಯನ್ನು ಮಾಡಿ ಇಲ್ಲಿ ಭೇಟಿ ಮನೆ ಸೇವೆಯನ್ನು ಹಾಕಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ವಡಗೇರೆ ಬಿದ್ದ ಹನುಮಂತರಾಯನ ಗುಡಿಯಲ್ಲಿ ನಡೆಯುವಂತಹ ಒಂದು ವಿಶೇಷವಾದಂತಹ ಆಚರಣೆ. ರಾಮಾಯಣ ಕಾಲದಲ್ಲಿ ಈ ಒಂದು ಭಾಗದಲ್ಲಿ ಸ್ನೇಹಿತರೆ, ಸೊ ಉತ್ತರದಿಂದ ಬಂದಂತಹ ವಸಿಷ್ಠ ಮಹರ್ಷಿ ತನ್ನ ಪುತ್ರ ವಿಯೋಗದಿಂದ ಮನನೊಂದಂತಹ ವಸಿಷ್ಠ ಮಹರ್ಷಿಗಳು ಉತ್ತರ ಭಾರತದಿಂದ ಈ ಒಂದು ಭಾಗಕ್ಕೆ ಬರ್ತಾರೆ. ಸೊ ಇದು ಬಿಳಿಗಿರಂಗನಾಥ ಸ್ವಾಮಿಯ ಒಂದು ಸ್ಥಳಕ್ಕೆ ಹೋಗುವಂತಹ ದಾರಿಯಲ್ಲಿ ಸಿಗುವಂತಹ ವಡಗೆರೆ ಅಂತ ಹೇಳಿ, ಸೊ ವಡಗೆರೆ ಗ್ರಾಮ ಅಂತ ಹೇಳಿ ಇಲ್ಲಿ ಒಂದು ಹನುಮಂತರಾಯನ ಗುಡಿ ಇದೆ. ಹಾಗೆ ಇಲ್ಲಿ ಮುಂದೆ ಕಾಣ್ತಾ ಇದ್ದೀರಲ್ಲ, ಈ ಗುಡ್ಡದಲ್ಲೇ ಹಿಂದೆ ಚಂಪಕಾರಣ್ಯ ಅಂತ ಹೇಳಿ ರಾಮಾಯಣ ಕಾಲದಲ್ಲಿ ವಸಿಷ್ಠ ಮಹರ್ಷಿಗಳು ಬಂದು ತಪವನ್ನು ಮಾಡಿದಂತಹ ಒಂದು ಸ್ಥಳ. ಸೊ ಇದೇ ಸ್ಥಳದಲ್ಲಿ ಇವತ್ತು ನೀವು ಪಕ್ಕದಲ್ಲಿ ವಡಗೆರೆ ಬಿದ್ದ ಹನುಮಂತರಾಯನ ಸ್ವಾಮಿಯ ಒಂದು ಮೂರ್ತಿಯನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಬಿಳಿಗಿರಂಗನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗುವಂಥವರು ಸರ್ವಸಾಮಾನ್ಯವಾಗಿ ಈ ಒಂದು ವಡಗೆರೆ ಹನುಮಂತರಾಯನ ಗುಡಿಯ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡೋದು ಕೂಡ ವಾಡಿಕೆ. ಅದರ ಪಕ್ಕದಲ್ಲಿರುವಂತಹ ಈ ಒಂದು ಗುಡ್ಡೆ ಏನಿದೆ, ಈ ಒಂದು ಸ್ಥಳಕ್ಕೆ ಬಂದರೆ ಹಿಂದೆ ಈ ಒಂದು ಸ್ಥಳದಲ್ಲಿ ಸ್ನೇಹಿತರೆ ವಸಿಷ್ಠ ಮಹರ್ಷಿಗಳು ಈ ಒಂದು ಜೋಡಿಕಲ್ಲು ಬಂಡೆ ಏನಿದೆ ಮೇಲ್ಗಡೆ ಅಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರಂತೆ. ಆ ಒಂದು ಸ್ಥಳವೂ ಕೂಡ ಇಲ್ಲಿದೆ. ಬನ್ನಿ ಸ್ವಲ್ಪ ಹತ್ತಿರದಲ್ಲಿ ಹೋಗಿ ಅದನ್ನು ನೋಡೋಣ. ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಒಂದು ಸ್ಥಳದಲ್ಲಿ ಸೊ ತೇತ್ರಾಯುಗದಲ್ಲಿ ವಸಿಷ್ಠ ಮಹರ್ಷಿಗಳು ತಪಸ್ಸನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ಕಿಮ್ಮುಲ ರಾಕ್ಷಸ ಅವರ ತಪಸ್ಸಿಗೆ ಭಂಗವನ್ನು ಉಂಟು ಮಾಡ್ತಾ ಇದ್ದ. ಹಾಗಾಗಿ ಆ ರಾಕ್ಷಸನ ಸಂಹಾರವಾಗಿ ತದನಂತರ ಆಂಜನೇಯ ಸ್ವಾಮಿ ಇಲ್ಲಿ ನೆಲೆಗೊಂಡ್ರು ಅಂತ ಹೇಳಿ ಈ ಒಂದು ಭಾಗದ ಹಿನ್ನೆಲೆ ಸ್ನೇಹಿತರೆ. ವಿಶೇಷ ದಿನಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ವರ್ಷಕ್ಕೆ ಕೆಲವೊಂದು ಬಾರಿ ಈ ಒಂದು ಜೋಡಿ ಬಂಡೆಗಳಿಗೆ ಬಿಳಿ ಬಣ್ಣಗಳನ್ನು ಕೂಡ ಬಳಿಯಲಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಸೊ ಇದೇ ಸ್ಥಳದಲ್ಲಿ ಹಿಂದೆ ವಸಿಷ್ಠ ಮಹರ್ಷಿಗಳು ತಪಗೈದಂತಹ ಒಂದು ಸ್ಥಳ. ಹಾಗಾಗಿ ಬರೋರು ಯಾರ್ಯಾರು ಇದ್ದೀರಾ, ಯಳಂದೂರಿಂದ ಸುಮಾರು ಇಲ್ಲಿಂದ 2 ಮಾರ್ಗ ಇದೆ. ಒಂದು 8 ಕಿಲೋಮೀಟ್ರ್, ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಸೊ ಬರುವಾಗ ಸೊ ಕೊಳ್ಳೇಗಾಲ ಟು ಯಳಂದೂರಿಗೆ ಹೋಗಬೇಕಾದ್ರೆ ಮದ್ದೂರು ಅನ್ನುವಂತಹ ಗ್ರಾಮ ಬರುತ್ತೆ. ಆ ಗ್ರಾಮದಿಂದ ಸ್ವಲ್ಪ ಎಡಭಾಗಕ್ಕೆ ಬಂದರೆ ಬೂದಿ ತಿಟ್ಟು ಮುಖಾಂತರ ನೀವು ಈ ಒಂದು ಪ್ರದೇಶಕ್ಕೆ ಬರ್ಬೋದು.
ಸೊ ಯಾರ್ಯಾರು ಬರೋರಿದ್ದೀರಾ ಖಂಡಿತವಾಗಿಯೂ ಶನಿವಾರ ಬನ್ನಿ. ಶನಿವಾರ ಮಾತ್ರ ಇಲ್ಲಿ ಪೂಜೆ ಆಗುತ್ತೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.